ಸಮಾಜವನ್ನು ಕಾಡ್ತಾ ಇರತಕ್ಕಂಥ ದುಶ್ಚಟಗಳು, ಈ ದುಶ್ಚಟಗಳನ್ನ ಬಿಡಬೇಕು ಅಂದ್ಕೊಂಡಿರ್ತಾರೆ, ಆದರೆ ಅಡಿಕ್ಷನ್ ಆಗಿರ್ತದೆ. ಮನಸ್ಪೂರ್ವಕವಾಗಿಯೇ ಇಂಥ ದುಶ್ಚಟಗಳನ್ನ ಬಿಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ. ಈ ಕರ್ನಾಟಕದಲ್ಲಿ ಇಂಥ ದುಶ್ಚಟಗಳಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಅದು ಮಾಯೆ, ಅದು ಬಿಟ್ಟೇನೆಂದರೆ ಬಿಡದೆ ಮಾಯೆ. ಇವತ್ತು ಬಿಡಬೇಕು ಅನ್ಕೊಂಡಿದ್ದ ದಿವಸನೇ ಜಾಸ್ತಿ ಕುಡ್ದಿರ್ತೇವೆ. ಅದಕ್ಕೆ ನಾವು ಇದಕ್ಕೆ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ಸಮಾಜವನ್ನು ಕಾಡ್ತಾ ಇರತಕ್ಕಂಥ ದುಶ್ಚಟಗಳು ಸರಾಯಿ, ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟ್. ಇಂತಹ ಈ ದುಶ್ಚಟಗಳಿಂದ ಪಾರಾಗಲಿಕ್ಕೆ ಮನೆಮದ್ದುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಭಾಳ ಜನ ಈ ದುಶ್ಚಟಗಳನ್ನ ಬಿಡಬೇಕು ಅಂದ್ಕೊಂಡಿರ್ತಾರೆ, ಆದರೆ ಅಡಿಕ್ಷನ್ ಆಗಿರ್ತದೆ, ಅದು ಚಟ ಆಗಿರ್ತದೆ, ಹ್ಯಾಬಿಟ್ ಆಗಿರ್ತದೆ. ಅದಕ್ಕೆ ಬಿಡಲಿಕ್ಕೆ ಕಷ್ಟ ಆಗುತ್ತೆ. ಆ ಹ್ಯಾಬಿಟ್ಟನ್ನು ಬಿಡಲಿಕ್ಕೆ ಮೆದುಳಿನ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಂಥ ಹಾರ್ಮೋನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದರ ಮೂಲಕವಾಗಿ ನಾವು ಖುಷಿಯಿಂದನೇ ಮನಸ್ಪೂರ್ವಕವಾಗಿಯೇ ಇಂಥ ದುಶ್ಚಟಗಳನ್ನ ಬಿಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಕಪಾಲಭಾತಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಶೀತಲಿ ಶೀತಕಾರಿ, ಉಜ್ಜಾಯಿ, ಅನುಲೋಮ ವಿಲೋಮ ಇಂಥ ಎಲ್ಲ ಪ್ರಾಣಾಯಾಮಗಳನ್ನ ಮಾಡಬೇಕು. ಆ ಪ್ರಾಣಾಯಾಮಗಳನ್ನ ಹೇಗೆ ಮಾಡೋದು ಅನ್ನೋದನ್ನು ಕಲಿಸೋಕ್ಕೇ ನಾವು 5 ದಿನದ ಆರೋಗ್ಯ ಶಿಬಿರವನ್ನು ಪ್ರತಿ ತಿಂಗಳು ನಮ್ಮ ಆಶ್ರಮದಲ್ಲಿ ನಡೆಸ್ತಾ ಇದ್ದೇವೆ. ಯಾರಿಗೆ ಇಂಥ ದುಶ್ಚಟಗಳಿದ್ದಾವೆ, ಅದನ್ನು ಬಿಡಬೇಕಂತ ಆಸಕ್ತಿ ಇದೆ ಅಂಥವ್ರು ಆ ಶಿಬಿರಕ್ಕೆ ಭಾಗವಹಿಸಿ. ಆ ಶಿಬಿರದಲ್ಲಿ 5 ದಿನದಲ್ಲಿ 100ಕ್ಕೆ 90% ಜನ ಬದಲಾವಣೆ ಆಗ್ತಾರೆ, ಇಂಥ ದುಶ್ಚಟಗಳಿಂದ ಪಾರಾಗ್ತಾರೆ. ನಮ್ಮದು ಒಂದು ಜೋಳಿಗೆ ಇದೆ, ಮಹಾಂತ ಜೋಳಿಗೆ ಅಂತ. ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ. ಇದು ನಮ್ಮ ಇಳಕಲ್ಲ ಮಹಾಂತ ಅಪ್ಪಗಳ ಒಂದು ಶ್ರೀರಕ್ಷೆ, ಅವರ ಒಂದು ಸಂಕಲ್ಪ. ಆ ಜೋಳಿಗೆಯಿಂದ ನಾವು ಸಮಾಜವನ್ನು ಪರಿವರ್ತನೆ ಮಾಡುವ ಸಂಕಲ್ಪವನ್ನು ಹೊಂದಿದೆ. ಅಲ್ಲಿ ತಾವು ದಯವಿಟ್ಟು ಈ ಶಿಬಿರಕ್ಕೆ ಬಂದು ಅದರ ಸದುಪಯೋಗ ಪಡ್ಕೊಳ್ಳಿ. ಮತ್ತು ಒಂದಿಷ್ಟು ಮನೆಮದ್ದುಗಳನ್ನು ಸಹ ನಿಮಗೆ ಹೇಳ್ತೇನೆ. ಬೆಳಗ್ಗೆ ಎದ್ದು ಅಂಬಲಿ ಕುಡಿಬೇಕು. ಅಂಬಲಿ ಹೆಂಗೆ ಮಾಡಬೇಕಂದ್ರೆ, ಇವತ್ತು ಬೆಳಗ್ಗೆ ಹಿಟ್ಟು ನೆನೆಸಬೇಕು, ರಾತ್ರಿ ಕುದಿಸಿಟ್ಟು ಪುನಃ ನಾಳೆ ಬೆಳಗ್ಗೆ ಅದನ್ನು ಕುಡಿಬೇಕು. ಈ ಅಂಬಲಿಯಲ್ಲಿ ಸ್ವಲ್ಪ ಮಜ್ಜಿಗೆ, ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಓಂಕಾಳಿನ ಪೌಡ್ರು, ಹೀಗೆ ಈ ಪೌಡ್ರುಗಳನ್ನು, ಸೋಂಪು ಕಾಳಿನ ಪೌಡ್ರು ಹಾಕಿ ಸೇವನೆ ಮಾಡೋದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿರಂತರವಾಗಿ 3 ತಿಂಗಳು ಈ ಅಂಬಲಿ ಕುಡಿಯೋದ್ರಿಂದ ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು ಇಂಥ ದುಶ್ಚಟಗಳನ್ನ ಬಿಡ್ತಕ್ಕಂಥ ಮನಸ್ಸು ನಮ್ಮ ಪರಿವರ್ತನೆ ಆಗುತ್ತೆ. ಒಂದು. ಎರಡನೇದು ಹಸಿ ಶುಂಠಿ. ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದರ ಮೇಲೆ ನಿಂಬೆಹಣ್ಣು ರಸ ಹಾಕಿ ಅದರ ಮೇಲೆ ಸೈಂಧವ ಲವಣವನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಚಿಪ್ಸ್ಗೆ ಹೇಗೆ ಮೇಲೆ ಖಾರ ಉಪ್ಪು ಹಾಕಿ ಕಲಿಸ್ತಾರಲ್ಲ ಹಾಗೆ ಆ ಹಸಿ ಶುಂಠಿಯನ್ನು ಚೆನ್ನಾಗಿ ಹೆಚ್ಚಿ ಅದರ ಮೇಲೆ ನಿಂಬೆಹಣ್ಣು ರಸ, ಅದಕ್ಕೆ ತಾಗುವಷ್ಟು ಸೈಂಧವ ಲವಣವನ್ನು ಹಾಕಿ ಕಲಸಿ ಅದನ್ನು ನೆರಳಲ್ಲಿ ಒಣಗಿಸಿ. ಪ್ರಮಾಣ ನಿಮಗೆ ಹೇಳಿಬಿಡ್ತೀನಿ. ಒಂದು 100 ಗ್ರಾಮ್ ಹಸಿ ಶುಂಠಿ ಸಣ್ಣ ಸಣ್ಣ ಸ್ಲೈಸ್ ಕಟ್ ಮಾಡಿದ್ರೆ ಅದಕ್ಕೆ ಒಂದು 20ರಿಂದ 30 ಗ್ರಾಮ್ ಸೈಂಧವ ಲವಣವನ್ನು ಉದುರಿಸಿ ಅದರಲ್ಲಿ ಒಂದು ಎಷ್ಟು ಅಂತ ಹೇಳಿದರೆ 10ರಿಂದ 12 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸಿ ನೆರಳಲ್ಲಿ ಒಣಗಿಸಿಟ್ಕೊಳ್ಳಿ. ಆ ಒಣಗಿಸಿರ್ತಕ್ಕಂಥ ಒಣಗಿದ ಮೇಲೆ ಅದು ಚಿಪ್ಸ್ ಥರ ಆಗುತ್ತೆ. ಅದನ್ನು ಬಾಯಲ್ಲಿಟ್ಟು ನಿಧಾನವಾಗಿ ಅಗದು ಅದರ ರಸವನ್ನು ಕುಡಿತಾ ಹೋಗಿ ದಿನಕ್ಕೊಂದು 5-6 ಸಲ ಹೀಗೆ ಒಂದು ಪ್ಯಾಕೆಟಲ್ಲಿ ಹಾಕಿ ಜೋಬಲ್ಲಿ ಇಟ್ಕೊಳ್ಳಿ. ಅದನ್ನೊಂದು 5-6 ಸಲ ಹೀಗೆ ಮಾಡಿ ಅದರಿಂದ ನಮ್ಮ ಮೆದುಳಿನಲ್ಲಿ ಅಡಿಕ್ಷನ್, ಆ ಒಂದು ಕೆಮಿಕಲ್ಗಳ ಒಂದು ಇಂಬ್ಯಾಲೆನ್ಸ್ ಏನಾಗಿರುತ್ತೆ, ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ ಏನಾಗಿರುತ್ತೆ, ಅದು ಪುನಃ ಬ್ಯಾಲೆನ್ಸ್ ಆಗಿ ನಮಗೆ ಸರಾಯಿ ಕುಡಿಬೇಕು, ಬೀಡಿ ಸಿಗರೇಟ್ ಸೇವನೆ ಮಾಡಬೇಕು, ಗುಟ್ಕಾ ತಂಬಾಕು ಸೇವನೆ ಮಾಡಬೇಕು, ಸರಾಯಿ ಕುಡಿಬೇಕು ಅನ್ನುವ ಆ ಒಂದು ಫೀಲಿಂಗ್ಸು, ಆ ಒಂದು ಕ್ರೇವಿಂಗ್ಸೇ ಆಗೋದಿಲ್ಲ. ಇದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ. ಮತ್ತೊಂದು ಕಷಾಯವನ್ನು ನೀವು ಮಾಡಿಕೊಡ್ಬೋದು. ಏನಂದರೆ ಬಜೆ ಬೇರು 100 ಗ್ರಾಮು, ಸೋಂಪು ಕಾಳು 100 ಗ್ರಾಮು, ಹಾಗೆಯೇ ಅದರಲ್ಲಿ ಓಂ ಕಾಳು 100 ಗ್ರಾಮ್. ಬಜೆ ಬೇರು, ಸೋಂಪು ಕಾಳು, ಓಂ ಕಾಳು ಈ 3ನ್ನು 100 ಗ್ರಾಮ್ ಸೇರಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಕುದಿಸ್ಬೇಕು. 1 ಚಮಚ ಹಾಕಿ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸ್ಬೇಕು. ಸ್ವಲ್ಪ ಬೆಲ್ಲ ಹಾಕಿ ಕಷಾಯದ ರೂಪದಲ್ಲಿ ಅದನ್ನು ಮಾಡಿಕೊಂಡು ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ. ನಿಮಗೆ ಇಂತಹ ದುಶ್ಚಟಗಳಿಂದ ಮುಕ್ತವಾಗುವ ಒಂದು ಪರಿವರ್ತನಾಶೀಲವಾದ ಮನಸ್ಸು ಬರ್ತದೆ. ಇದು ಅದ್ಭುತವಾಗಿ ಮೆದುಳಿಗೆ ಶಕ್ತಿಯನ್ನು ಒದಗಿಸ್ತದೆ. ಮತ್ತು ಪ್ರಾಣಾಯಾಮ ಮಾಡೋದರಿಂದ ನಮ್ಮ ಶರೀರದಲ್ಲಿ ಈ ಆಕ್ಸಿಟೋಸಿನ್ ಹಾರ್ಮೋನ್ ಆಗಿರ್ಬೋದು, ಹಾಗೂ ಮೆಲಾಟೋನಿನ್ ಹಾರ್ಮೋನ್ ಆಗಿರ್ಬೋದು, ಹಾಗೂ ನಮ್ಮ
ಸಂಪೂರ್ಣವಾಗಿರ್ತಕ್ಕಂಥ ಎಂಡೋಕ್ರೈನ್ ಸಿಸ್ಟಮ್ಲಾಗಿರ್ತಕ್ಕಂಥ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅದೆಲ್ಲ ಬ್ಯಾಲೆನ್ಸ್ ಆಗಿ ಇಂಥ ದುಶ್ಚಟಗಳಿಂದ ನಾವು ದೂರ ಆಗ್ತಕ್ಕಂಥ ಒಂದು ಶಕ್ತಿ ನಮಗೆ ಬರ್ತದೆ. ಮುಖ್ಯವಾಗಿ ಆಸಿಡಿಕ್ ಇರ್ತಕ್ಕಂಥ ಈ ಶರೀರದ ಒಂದು ಅಂಶವನ್ನು ನಾವು ನ್ಯೂಟ್ರಲೈಸ್ ಮಾಡಿದಾಗ, ಪಿ ಎಚ್ ವ್ಯಾಲ್ಯೂವನ್ನು ಬ್ಯಾಲೆನ್ಸ್ ಮಾಡಿದಾಗ ಇಂಥ ದುಶ್ಚಟಗಳಿಂದ ನಾವು ಬೇಗ ಪಾರಾಗ್ಬೋದು. ಅಂಥ ಕ್ಷಾರೀಯ ಸ್ವಭಾವವನ್ನು ಹೊಂದಿರತಕ್ಕಂಥ ಮನೆಮದ್ದನ್ನು ಕೂಡ ಹೇಳಿದ್ದೀನಿ, ಆ ಒಂದು ಅಂಬಲಿಯನ್ನು ಕೂಡ ಹೇಳಿದ್ದೀನಿ. ಅದರ ಒಂದು ಪ್ರಯೋಗ ತಾವು ಮಾಡೋದ್ರ ಮೂಲಕವಾಗಿ ಶರೀರದ ಪಿ ಎಚ್ ವ್ಯಾಲ್ಯೂನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಇಂಥ ದುಶ್ಚಟಗಳಿಂದ ನಾವು ದೂರ ಆಗ್ತಕ್ಕಂಥ ಮನಸ್ಥಿತಿಯನ್ನು ನಾವು ನ್ಯಾಚುರಲ್ ಆಗಿನ ಕಂಡುಕೊಳ್ಬೋದು. ಆದಮೇಲೆ ಮನಸ್ಸು ಪರಿವರ್ತನೆ ಆಗಬೇಕು. ಮನಸ್ಸು ಪರಿವರ್ತನೆ ಆಗೋದರಿಂದ ಮಾತ್ರ ಶಾಶ್ವತವಾದ ಪರಿಹಾರ. ಅದು ಮಾಯೆ, ಅದು ಬಿಟ್ಟೇನೆಂದರೆ ಬಿಡದೆ ಮಾಯೆ. ಇವತ್ತು ಬಿಡಬೇಕು ಅಂದ್ಕೊಂಡಿದ್ದ ದಿವಸನೇ ಜಾಸ್ತಿ ಕುಡಿದಿರ್ತೇವೆ. ಅದಕ್ಕೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು, ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಕೊಳ್ತಾರೆ. ಅಂಥವರಿಗೆ ಧಿಕ್ಕಾರ ಇರಲಿ. ಮತ್ತು ಕರ್ನಾಟಕ ಈ ಸರಾಯಿ ಮುಕ್ತ, ಗುಟ್ಕಾ ತಂಬಾಕು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕಾಗಿ ನಾವೊಂದು ಅಭಿಯಾನವನ್ನು ನಡೆಸಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದಕ್ಕೆ ತಮ್ಮ ಸಹಕಾರ ಬೇಕು. ಈ ಕರ್ನಾಟಕದಲ್ಲಿ ಇಂಥ ದುಶ್ಚಟಗಳಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಭಾಳ ಜನ ಹೇಳ್ತಾರೆ ಸರಾಯಿ ಕುಡಿಯೋದ್ರಿಂದ ಅವರಿಂದ ಟ್ಯಾಕ್ಸ್ ಬರ್ತದೆ, ಅದರಿಂದ ಗೌರ್ಮೆಂಟ್ ನಡೀತದೆ ಅಂತ ಹೇಳ್ತಾರೆ. ಗೌರ್ಮೆಂಟ್ ಅಂದರೆ ಬೇರೆಯವ್ರ ಮನೆ ಹಾಳು ಮಾಡಿ ಗೌರ್ಮೆಂಟ್ ನಡೆಸೋದ್ರಲ್ಲಿ ಯಾವ ಪುರುಷಾರ್ಥ ಇದೆ? ಅದಕ್ಕೆ ನಾವು ಇದಕ್ಕೆ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೋಬೇಕು, ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಯಾರಿಗೆಲ್ಲ ಇದರ ಸಪೋರ್ಟ್ ಮಾಡಬೇಕಂತ ಮನಸ್ಥಿತಿ ಇದೆ, ನಿಮ್ಮ ಹೆಸರು, ನಿಮ್ಮ ವಿಳಾಸವನ್ನು ಬರೆದು, ನಿಮ್ಮ ಫೋನ್ ನಂಬರ್ ಬರೆದು ನಮ್ಮ ಆಶ್ರಮದ ವಿಳಾಸಕ್ಕೆ ಪತ್ರ ಕಳಿಸಿ. ಕರ್ನಾಟಕ ವ್ಯಸನ ಮುಕ್ತ ಕರ್ನಾಟಕ ಆಗಬೇಕು ಅಂಥೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಂಡು ಪತ್ರ ನೀವು ನಮ್ಮ ಅಡ್ರೆಸ್ಸಿಗೆ ಕಳಿಸಿ. ನಾವೆಲ್ಲ ಪತ್ರಗಳನ್ನ ತೆಗೆದುಕೊಂಡು ಹೋಗಿ ಒಂದು ದಿವಸ ಮುಖ್ಯಮಂತ್ರಿಗಳ ಎದುರುಗಡೆನೆ ಒಂದು ಶಾಂತಿಯುತವಾದ ಒಂದು ಪ್ರತಿಭಟನೆಯನ್ನು ಮಾಡೋಣ. ಕರ್ನಾಟಕವನ್ನು ವ್ಯಸನ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೂ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.